ರಾಜ್ಯ ಸಚಿವ ಸಂಪುಟದ ವಿಸ್ತರಣೆಯ ಪ್ರಯತ್ನ ನಡೀತಾ ಇದೆ. 20ಕ್ಕೂ ಹೆಚ್ಚು ಜನರನ್ನ ಕ್ಯಾಬಿನೆಟ್ಗೆ ತೆಗೆದುಕೊಳ್ಳುವುದಕ್ಕೆ ಮುಖ್ಯಮಂತ್ರಿಗಳಿಗೆ ಅವಕಾಶ ಇದೆ. ಈ ಮಧ್ಯೆ ನಾನು ಮಂತ್ರಿಯಾಗಬೇಕು ಅನ್ನುವಂಥ ಪೈಪೋಟಿ ಜೋರಾಗ್ತಾ ಇದೆ. ಎರಡನೇ ಹಂತದ ಸಚಿವ ಸಂಪುಟ ಸೇರೋದಕ್ಕೆ ಕಸರತ್ತು ಶುರುವಾಗಿದೆ. ಕೊಟ್ಟ ಮಾತು ಉಳಿಸಿಕೊಳ್ಳಿ ಅಂತ ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ಮಾತನಾಡಿದ್ದಾರೆ. ಕೊಟ್ಟ ಮಾತನ್ನ ಉಳಿಸಿಕೊಳ್ಳಿ ಅಂತ ಫೋಟೋ ಹಂಚಿಕೊಂಡಿದ್ದಾರೆ ಶಾಸಕ. ಮಾತು ಬೆಳ್ಳಿ, ಮೌನ ಬಂಗಾರ, ಆದರೆ ಕೊಟ್ಟ ಮಾತು ವಜ್ರದಷ್ಟೇ ಪವಿತ್ರ ಅಂತ ಇಂಡಿ MLA ಪೋಸ್ಟ್ ಮಾಡಿರೋದು ಸೋಷಿಯಲ್ ಮೀಡಿಯಾದಲ್ಲಿ. ಹೈಕಮಾಂಡ್ ನನಗೆ ಮಾತು ಕೊಟ್ಟಿತ್ತು ಮಂತ್ರಿ ಮಾಡ್ತೀರಿ ಅಂತ, ಈಗ ಮಾತನ್ನು ಉಳಿಸ್ಕೊಳ್ಬೇಕು ಅಂತ ಅವರು ಪೋಸ್ಟ್ ಮಾಡಿರೋದನ್ನು ನೋಡ್ತಾ ಇದ್ದೀವಿ. ಎಲೆಕ್ಷನ್ ಕಮಿಟಿ ಚೇರ್ಮನ್ ಏನಿದ್ರು ನಮ್ಮ ಪಕ್ಷದ್ದು ಮೋಹನ್ ಅವರು ಮತ್ತು ನಮ್ಮ ಜಿಲ್ಲೆಯ ಆಗಿನ 3 ಜನ ಶಾಸಕರು, ನಾನು MB ಪಾಟೀಲ್, ಶಿವಾನಂದ ಪಾಟೀಲ್. ಸೊ ನಮ್ಮೆಲ್ಲರನ್ನ ಕರೆದು ಮುಂದಿನ ಚುನಾವಣೆ ನೀವೆಲ್ಲರೂ ಕೂಡಿ ಮಾಡಿ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ತರಲಿಕ್ಕೆ ನೀವೆಲ್ಲ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿರಿ. ಸೊ ಮುಂದಿನ ದಿನಮಾನ 1 to 1 ಕರೆದು ಮಾತಾಡಿದ್ದಾರೆ. 13ರಿಂದ 18ರವರೆಗೆ ಒಂದು ಅವಕಾಶ ಸಿಕ್ಕದ. ಅವಾಗ ಎರಡನೇ ಅವಧಿಯಲ್ಲೂ ಸಹಿತ 1 ವರ್ಷಕ್ಕೆ ಅವಕಾಶ ಸಿಕ್ಕದ, ಇನ್ನೊಬ್ಬರಿಗೂ ಒಂದು ಅವಕಾಶ ಸಿಕ್ಕದ. ಸೊ ಮುಂದಿನ ದಿನಮಾನದಾಗ ನಿಮ್ಮನ್ನು ಅಕೌಂಟ್ಬೇಟ್ ಮಾಡ್ತೀನಿ ಅಂತಕ್ಕಂಥ ಭಾಳ ಸ್ಪಷ್ಟವಾದಂಥ ಮಾತು ಅವ್ರು ಕೊಟ್ಟಿದ್ದಾರೆ. ಆ ಮಾತನ್ನು ಉಳಿಸ್ಕೋತಾರೆ ಬಿಡ್ತಾರೋ ಅದು ಅವ್ರಿಗೆ ಬಿಟ್ಟದ್ದು. ಬಟ್ ದೇ ಹ್ಯಾವ್ ಗಿವನ್ ವರ್ಡ್. ನೀವು ಯಾರಿಗೆ ಮಾತು ಕೊಟ್ಟಿದ್ದೀರಿ ಆ ಮಾತನ್ನು ಉಳಿಸಿ. ಮಾತು ಉಳಿಸ್ಕೊಂಡ್ರೆ ಆ ಮಾತಿಗೆ ಒಂದು ಬೆಲೆ ಇರ್ತದೆ, ಒಂದು ರಾಜಕೀಯ ಪಕ್ಷಕ್ಕೂ ಬೆಲೆ ಇರ್ತದೆ. ಸೊ ನಾನು ಆ ನಿರೀಕ್ಷೆಯಲ್ಲಿದ್ದೀನಿ. ಅವ್ರು ಕೊಟ್ಟ ಮಾತನ್ನು ಉಳಿಸ್ಕೋತಾರೆ ಅಂತಕ್ಕಂಥ ಸಂಪೂರ್ಣ ಅದಮ್ಯ ವಿಶ್ವಾಸ ನನಗದ. ಪವರ್ ಈಕ್ವಲಿ ಶೇರ್ ಅಂದರೆ ಈ ಮೊದಲನೇ ಅವಧಿಯೊಳಗೆ ಆಗ್ಕೈ ಆ್ಯಸ್ ಪರ್ ಮೈ ಅವರು ಕೊಟ್ಟಿರ್ತಕ್ಕಂಥ ಮಾತಿಗೆ ನಾನು ಭಾಳ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ಮೊನ್ನೆ ಕೊಡಬೇಕಾಯ್ತು. ರಾಜ್ಯ ಸಚಿವ ಸಂಪುಟದ ವಿಸ್ತರಣೆಯ ಪ್ರಯತ್ನ ನಡೀತಾ ಇದೆ. 20ಕ್ಕೂ ಹೆಚ್ಚು ಜನರನ್ನ ಕ್ಯಾಬಿನೆಟ್ಗೆ ತೆಗೆದುಕೊಳ್ಳುವುದಕ್ಕೆ ಮುಖ್ಯಮಂತ್ರಿಗಳಿಗೆ ಅವಕಾಶ ಇದೆ. ಈ ಮಧ್ಯೆ ನಾನು ಮಂತ್ರಿಯಾಗಬೇಕು ಅನ್ನುವಂಥ ಪೈಪೋಟಿ ಜೋರಾಗ್ತಾ ಇದೆ. ಎರಡನೇ ಹಂತದ ಸಚಿವ ಸಂಪುಟ ಸೇರೋದಕ್ಕೆ ಕಸರತ್ತು ಶುರುವಾಗಿದೆ. ಕೊಟ್ಟ ಮಾತು ಉಳಿಸಿಕೊಳ್ಳಿ ಅಂತ ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ಮಾತನಾಡಿದ್ದಾರೆ. ಕೊಟ್ಟ ಮಾತನ್ನ ಉಳಿಸಿಕೊಳ್ಳಿ ಅಂತ ಫೋಟೋ ಹಂಚಿಕೊಂಡಿದ್ದಾರೆ ಶಾಸಕ. ಮಾತು ಬೆಳ್ಳಿ, ಮೌನ ಬಂಗಾರ, ಆದರೆ ಕೊಟ್ಟ ಮಾತು ವಜ್ರದಷ್ಟೇ ಪವಿತ್ರ ಅಂತ ಇಂಡಿ MLA ಪೋಸ್ಟ್ ಮಾಡಿರೋದು ಸೋಷಿಯಲ್ ಮೀಡಿಯಾದಲ್ಲಿ. ಹೈಕಮಾಂಡ್ ನನಗೆ ಮಾತು ಕೊಟ್ಟಿತ್ತು ಮಂತ್ರಿ ಮಾಡ್ತೀರಿ ಅಂತ, ಈಗ ಮಾತನ್ನು ಉಳಿಸ್ಕೊಳ್ಬೇಕು ಅಂತ ಅವರು ಪೋಸ್ಟ್ ಮಾಡಿರೋದನ್ನು ನೋಡ್ತಾ ಇದ್ದೀವಿ. ಎಲೆಕ್ಷನ್ ಕಮಿಟಿ ಚೇರ್ಮನ್ ಏನಿದ್ರು ನಮ್ಮ ಪಕ್ಷದ್ದು ಮೋಹನ್ ಅವರು ಮತ್ತು ನಮ್ಮ ಜಿಲ್ಲೆಯ ಆಗಿನ 3 ಜನ ಶಾಸಕರು, ನಾನು MB ಪಾಟೀಲ್, ಶಿವಾನಂದ ಪಾಟೀಲ್. ಸೊ ನಮ್ಮೆಲ್ಲರನ್ನ ಕರೆದು ಮುಂದಿನ ಚುನಾವಣೆ ನೀವೆಲ್ಲರೂ ಕೂಡಿ ಮಾಡಿ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ತರಲಿಕ್ಕೆ ನೀವೆಲ್ಲ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿರಿ. ಸೊ ಮುಂದಿನ ದಿನಮಾನ 1 to 1 ಕರೆದು ಮಾತಾಡಿದ್ದಾರೆ. 13ರಿಂದ 18ರವರೆಗೆ ಒಂದು ಅವಕಾಶ ಸಿಕ್ಕದ. ಅವಾಗ ಎರಡನೇ ಅವಧಿಯಲ್ಲೂ ಸಹಿತ 1 ವರ್ಷಕ್ಕೆ ಅವಕಾಶ ಸಿಕ್ಕದ, ಇನ್ನೊಬ್ಬರಿಗೂ ಒಂದು ಅವಕಾಶ ಸಿಕ್ಕದ. ಸೊ ಮುಂದಿನ ದಿನಮಾನದಾಗ ನಿಮ್ಮನ್ನು ಅಕೌಂಟ್ಬೇಟ್ ಮಾಡ್ತೀನಿ ಅಂತಕ್ಕಂಥ ಭಾಳ ಸ್ಪಷ್ಟವಾದಂಥ ಮಾತು ಅವ್ರು ಕೊಟ್ಟಿದ್ದಾರೆ. ಆ ಮಾತನ್ನು ಉಳಿಸ್ಕೋತಾರೆ ಬಿಡ್ತಾರೋ ಅದು ಅವ್ರಿಗೆ ಬಿಟ್ಟದ್ದು. ಬಟ್ ದೇ ಹ್ಯಾವ್ ಗಿವನ್ ವರ್ಡ್. ನೀವು ಯಾರಿಗೆ ಮಾತು ಕೊಟ್ಟಿದ್ದೀರಿ ಆ ಮಾತನ್ನು ಉಳಿಸಿ. ಮಾತು ಉಳಿಸ್ಕೊಂಡ್ರೆ ಆ ಮಾತಿಗೆ ಒಂದು ಬೆಲೆ ಇರ್ತದೆ, ಒಂದು ರಾಜಕೀಯ ಪಕ್ಷಕ್ಕೂ ಬೆಲೆ ಇರ್ತದೆ. ಸೊ ನಾನು ಆ ನಿರೀಕ್ಷೆಯಲ್ಲಿದ್ದೀನಿ. ಅವ್ರು ಕೊಟ್ಟ ಮಾತನ್ನು ಉಳಿಸ್ಕೋತಾರೆ ಅಂತಕ್ಕಂಥ ಸಂಪೂರ್ಣ ಅದಮ್ಯ ವಿಶ್ವಾಸ ನನಗದ. ಪವರ್ ಈಕ್ವಲಿ ಶೇರ್ ಅಂದರೆ ಈ ಮೊದಲನೇ ಅವಧಿಯೊಳಗೆ ಆಗ್ಕೈ ಆ್ಯಸ್ ಪರ್ ಮೈ ಅವರು ಕೊಟ್ಟಿರ್ತಕ್ಕಂಥ ಮಾತಿಗೆ ನಾನು ಭಾಳ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ಮೊನ್ನೆ ಕೊಡಬೇಕಾಯ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.